ಇದರಲ್ಲಿ ಅವರು ಮನೆಯಲ್ಲಿ ಅವ್ರ ನಡುವೆ, ಯಾಕಂದ್ರೆ ಗೊತ್ತಿರ್ಬೋದು, ನಿಮ್ಗೆ ಗೊತ್ತಿರುತ್ತೆ, ಬಟ್ ಆಸ್ ಅ ನೀವು ಫ್ರೆಂಡ್ ಆಗಿ ಹೇಳೋದ್ರೆ, ಸೊ ಲಾ ಅಂಡ್ ಕಾನೂನು ಅದು ಬೇರೆ, ನೀವು ಆಸ್ ಅ ನೀವು ಫ್ರೆಂಡ್ ಆಗಿ ಹೇಳೋದಾದ್ರೆ ಈ ಕಂಟ್ರೋಲ್ಶಿಪ್ ವಿಚಾರದಲ್ಲಿ ಏನಾದರೂ ನಿಮ್ಮ ಅವರ ನಡುವೆ ತಂದಿತ್ತು, ಈ ತರದ್ ಏನಾದ್ರು ನಡೀತಿತ್ತು ಅವ್ರ ಮನೆಯಲ್ಲಿ? ಈ ಅದನ್ನ ನಾನು ಕ್ಲಾರಿಟಿಯಾಗಿ ಹೇಳಕ್ಕಾಗಲ್ಲ ಸರ್. ಇವಾಗ ನೋಡಿ, ನಮ್ಮ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ಲಾಸ್ ಆಯ್ತು. ಇವಾಗ ರೇಖಾ ನಮ್ಮ ಮೇಲೆ ಏನು ಅಲಿಗೇಷನ್ ಮಾಡೋದು 60 ಕೋಟಿ ನಾವು ತಿಂದಿದೀವಿ ಅಂತ. 2023 4.25 ಕೋಟಿ ಯಾಕೆ ತಂದು ಕಟ್ಟಿದ್ರು ಬ್ಯಾಂಕ್ ಸಾಲನ? ಬ್ಯಾಂಕ್ ಸಾಲ ಆಯ್ತು, ನಾನು 4.25 ಕೋಟಿ ಕಟ್ಟದ, ಇವ್ನು 4.25 ಕೋಟಿ ಕಟ್ಟದ, ಜಗದೀಶ್ 4.25 ಕೋಟಿ ಕಟ್ಟದ. ನಾವು ಮೋಸ ಮಾಡಿ ಎಲ್ಲ ಲಾಸ್ ಮಾಡಿದ್ರೆ ಯಾಕೆ ತಂದು ಕಟ್ತಾ ಇದ್ರು 4.25 ಕೋಟಿ? ಬ್ಯಾಂಕ್ ಕಟ್ಟಿದ್ದಾರೆ ಸರ್ 4.25 ಕೋಟಿ. ಕಂಪ್ನಿಗೆ ಯಾವುದೋ ಒಂದು ಪ್ರಾಪರ್ಟಿ ಬಿಡಿಸ್ಕೋಬೇಕಾಗಿತ್ತು. ನಾವೇನು ಮಾಡಿದ್ರು 3 ಜನ ಈಕ್ವಲ್ ಆಗೇ ಮಾಡ್ತಾ ಇದ್ವಿ. ನಾನು 4.25 ಕೋಟಿ ಕಟ್ಟ, ಇವನು ಕಟ್ಟ, ಜಗದೀಶ್ ತಂದು ಕಟ್ಟ. ನಮ್ಮಲ್ಲಿ ಆ ಥರ ಭಿನ್ನಾಭಿಪ್ರಾಯ ಏನೂ ಇರಲಿಲ್ಲ ಸರ್. ಸರ್ ಅವ್ರಿಗೆ ಏನು ಗೊತ್ತಿಲ್ಲ ಸರ್. ಒಟ್ಟಿನಲ್ಲಿ ನನ್ನ ಸರ್ವನಾಶ ಮಾಡಬೇಕು ಅಂತಾನೆ ಮಾಡೋ ಪ್ಲಾನ್ ಇದು. ಇದು ಓಪನ್ ಆಗಿ ಎಲ್ಲರಿಗೂ ಗೊತ್ತಾಗ್ತಾನೆ ಇದೆ. ನನ್ನ ಮೇಲೆ ಯಾಕೆ ಹೇಳ್ಬೇಕು? ಎಲ್ಲರಿಗೂ ಗೊತ್ತೇ ಇದೆಯಲ್ಲ ಸರ್. ಅವ್ರ ಮಗ ಇದ್ದಾನೆ, ಚಿಕ್ಕ ಹುಡುಗ, ಅವನ್ನ ಎತ್ತಾಡಿಸಿರೋ ಮಗು ಇದ್ದಂಗೆ ಕೆನ್ನೆ ಹಿಂಡೋಣ ಅನ್ಸುತ್ತೆ. ಅವನು ಬಂದ್ಬಿಟ್ಟು ನನ್ನಿಂದ ಅವ್ನಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ಬೇಕಾದ್ರೆ ಯಾವ ಥರ ಲೈಫ್ ಥ್ರೆಟ್ಟು ಸರ್? ಅದನ್ನ ಅರ್ಥನೇ ಇಲ್ಲ ಅಲ್ವಾ? ಹಿಂದೆ ಒಂದು ಕಾರ್ ಮುಂದೆ ಒಂದು ಕಾರ್ ಹಾಕೊಂಡು ಹೋಗೋರು. ಲೈಫ್ ಥ್ರೆಟ್ ಇದೆ ಅಂದ್ರೆ ಹೆಂಗೆ ಸರ್? ಬಟ್ ಚಾರ್ಜ್ ಶೀಟ್ ಹಾಕಲಿ ಸರ್, ಲೈಫ್ ಥ್ರೆಟ್ ಇದೆ ಅಂದಾಗ. ಯಾಕೆ ಸರ್ ಮಾಡಲಿಲ್ಲ ಅದನ್ನ? ದಾಖಲೆ ಇಲ್ವಲ್ಲ ಸರ್? ನೀವೇ ಕೇಳಿದ್ರಿ, ಯಾರೊಬ್ರು ಕೇಳಿದ್ರು ದಾಖಲೆ ನನ್ನ ಇದೆಯಾ ಅಂತ. ಏನು ಎದ್ದೊಡ್ಡೋದ್ರು ಸರ್? ಇವಾಗ ಇಷ್ಟೇ ಸರ್, ನಾವು ಕದಿರೋದು ನಿಮ್ಮನ್ನು ಇಷ್ಟೇ. ನಾವು ಯಾರ ಬಗ್ಗೆನೂ ಮಾತಾಡಕ್ಕಲ್ಲ ಸರ್. ನಾವು ಕ್ಲೀನ್ ಆಗಿದ್ದೀವಿ ಅಂತ ಹೇಳಕ್ ಅಟ್ಟೆ ಬಂದಿರೋದು ಸರ್. ನಾವೇನೂ ತಪ್ಪು ಮಾಡಿಲ್ಲ. ಕಾನೂನು ನಮ್ಮ ನಂಬಿಕೆ ಇಟ್ಕೊಂಡಿದ್ವಿ. 4 ತಿಂಗಳಾಯ್ತು, ಕಷ್ಟಪಟ್ವಿ, ಅನುಭವಿಸಿದ್ವಿ, ವನವಾಸ ಅನುಭವಿಸಿದ್ವಿ. ಯಾರೋ ಮಾಡಿರೋದು ನಮ್ಮೇಲೆ ಅಲಿಗೇಷನ್ಗೆ ನಾವು ವಿ ಆರ್ ಔಟ್ ಅಷ್ಟೇ ಸರ್, ಬೇರೆ ಏನಿಲ್ಲ ಸರ್. ಅವರು ಮಸಿ ಬಳ್ದಿದ್ದಾರೆ. ಆ ಮಸಿ ಇವತ್ತು ನಮ್ಮಲ್ಲಿ ಇಲ್ಲ. ಅದು ನಮ್ಮಲ್ಲಿ ಯಾವ ಕಲ್ಮಶ ಇಲ್ಲ. ನಾವು ಯಾರಿಗೂ ಮೋಸ ಮಾಡಲಿಲ್ಲ. ಕಾನೂನು ಪ್ರಕಾರ ಏನೇನಿದೆ ಅದನ್ನ ಮಾಡಿದ್ದೀವಿ. ಅದನ್ನ ಮಾತ್ರ ಜನಕ್ಕೆ ತಿಳಿಸ್ಕೊಡಿ ಸರ್. ಥ್ಯಾಂಕ್ ಯು ವೆರಿ ಮಚ್.